ಹಲೋ ಅತ್ತೆ, ಯಾಕೆ ಫೋನ್ ಮಾಡಿದ್ರಿ? ಅಲ್ಲ, ನೀವಿಬ್ರು ಏನು ಇನ್ನೂ ಬರೋಂಗೆ ಕಾಣಲ್ಲೇನಮ್ಮ? ಬರ್ತೀವಿ ಕಣತ್ತೆ, ಸ್ವಲ್ಪ ಕೆಲಸ ಇತ್ತು. ಅದೇ ಅಮ್ಮ ಮನೆಯದು ಆಯ್ತಾ, ಟೈಲ್ಸ್ ಎಲ್ಲ ಸೆಲೆಕ್ಷನ್ ಮಾಡೋಕ್ಕೆ ಹೋಗ್ಬೇಕಾಗಿತ್ತು. ಅದಕ್ಕೆ ಅಮ್ಮ ಇದ್ದು ಹೋಗ್ರಿ ಅಂತ ಹೇಳ್ತು. ನಾಳೆ ಬರ್ತೀವಿ ಕಣತ್ತೆ. ನಾಳೆ ಇಲ್ಲಿದ್ರೆ ನಾಡ್ದು ಬರೋಕ್ಕ ನೋಡೋಣ. ಒಂದು 2-3 ದಿವಸ ಲೇಟ್ ಆಗುತ್ತೆ ಕಣತ್ತೆ. ಯಾಕೆ? ಬರೀ ಅಮ್ಮನ ಮನೆ ಕೆಲಸ ಅಂತ ಹೇಳ್ತೀರಮ್ಮ ಇಬ್ರು. ಬರಲಿಲ್ಲ ಏನಿಲ್ಲ. ಇಲ್ಲಿ ನನ್ನ ತಂಗಿ ಬಂದವಳೆ ಸ್ಯಾನೆ ದಿನಕ್ಕೆ. ಯಾತನ ಮಾಡೋಣ ಅಂದ್ರೆ ನನ್ನ ಕೈಲಿ ಆಗಲ್ಲ, ಏನಿಲ್ಲ ಅಲ್ಲ. ನೀವಿಬ್ರಳು ಹೋಗಿ ಅಲ್ಲಿ ಕೂತ್ಕೊಂಡಿದ್ರಲ್ಲಮ್ಮ. ಶುಕ್ರವಾರ ನೋಡಿದ್ರೆ ವರಲಕ್ಷ್ಮಿ ಹಬ್ಬ. ವರಲಕ್ಷ್ಮಿ ಹಬ್ಬ ಮಾಡೋದು ಬೇಡವಾ? ಇಲ್ಲಿ ನಮ್ಮ ಮನೆಯಾಗ ಮಾಡೋದು ಬಿಟ್ಟು ನೀವಿಬ್ರು ಯಾವಾಗಲೂ ಬರೀ ಹೋದ್ರೆ ನಾನು ಏನು ಮಾಡೋಣ ಹೇಳಮ್ಮ? ಹೇಳಲ್ಲ ಕೇಳಲ್ಲ ಏನಿಲ್ಲ. ಇಬ್ರಳು ಅಕ್ಕ ತಂಗಿಯರು ಇಬ್ರಳು ಅದೇ ಹೋಗ್ತೀರಾ. ಅಕ್ಕ ತಂಗಿಯರು ಇಬ್ರಳನ್ನು ಯಾಕನ ಮದುವೆ ಮಾಡ್ಕೊಂಡು ಏನೋ ಅಮ್ಮಂಗಾಗೈತೆ ನನಗೆ. ಸರಿ ಅತ್ತೆ, ಆಯಿತು. ವರ್ಷಿತನಾದ್ರೂ ಕಳಿಸ್ತೀನಿ ಹೇಳತ್ತೆ. ನೋಡ್ರಮ್ಮ, ಇಬ್ರಳು ಒಂದಾಗ ಹೋಗಿ ಕೂತ್ಕೊಂಡ್ರೆ ಅಲ್ಲಿ ನಾವೇನು ಮಾಡ್ಬೇಕು ಹೇಳಿಲ್ಲಿ? ವಯಸ್ಸೋದಾರು. ನನಗಂತೂ ಸಖತ್ ಬೇಜಾರಾಗುತ್ತೆ ಹೋಗತ್ಲಾಗಿ. ಅಲ್ಲ, ಇಲ್ಲಿ ಯಾರು ಮಾಡಿ ಕರಿಲ್ಲ ಏನಿಲ್ಲ. ನಾವು ಎಷ್ಟಂತ ನಾವು ವಯಸ್ಸೊಂದ್ಮೇಲೆ ಮಾಡ್ಕೊಂತೀವಿ ನಮ್ಮ. ಇಬ್ರಾಳು ಹೋಗಿ ಅಲ್ಲೇ ಕುಕ್ಕಂತೀರಿ ಯಾವಾಗ್ಲೂ. ಅಮ್ಮೇರ ಮನೆ ಕಟ್ತಾರೆ ಅಂತ ಹೇಳಿ ಯಾವಾಗಲೂ ಹೋದ್ರೆ ಸರಿ ಆಯ್ತು ಹೇಳತ್ತೆ. ನಾನಾತು ವರ್ಷಿತಾತು ಇಬ್ರಕ್ಕೆ ಒಬ್ರು ಬರ್ತೀವಿ. ಅಮ್ಮಗೆ ಹೇಳಿ ಬರ್ತೀವಿ ಹೇಳತ್ತೆ. ಬಿಡು, ಬೇಜಾರಾಗ್ಬಿಡ, ಬರ್ತೀವಿ. ಬೇಜಾರಾಗ್ದಂಗಿರುತ್ತೆ ನಮ್ಮ. ಯಾವಾಗಲೂ ನಾಲ್ಗೆ ಹೋಗ್ತೀರಾ, ಹೇಳಲ್ಲ ಕೇಳಿಲ್ಲ, ಕೆಲಸ ಮುಗಿಸ್ಕೊಂಡು ನಾವು ಊರಿಗೆ ಹೋಗ್ತೀವಿ ಅಂತ ಫೋನ್ ಮಾಡ್ತೀರಾ. ಸರಿ ಆಯ್ತು ಬಿಡತ್ತೆ. ಏನೋ ಬಂದಿದ್ವಿ, ಅಮ್ಮ ಫೋನ್ ಮಾಡಿತ್ತಾ ಬರ್ರಮ್ಮ ಹಿಂಗೆ ಅಂತ ಹೇಳಿ. ಅದಕ್ಕೇನೆ ನಾವು ಹೇಳಲ್ಲ ಏನು ಕೇಳಲ್ವಲ್ಲ. ಅದಕ್ಕೆ ನೀವು ಬಿಡು, ನಮ್ಮ ಅತ್ತೆನೂ ಏನೋ ಅಂಬಲ್ಲ, ನಮ್ಮ ಮಾಮನೂ ಏನೋ ಅಂಬಲ್ಲ ಅಂತ ಹೇಳಿ ನೀವು ಸದ್ರ ತಗೊಂಡಿದ್ದೀರ ನಮ್ಮನ್ನು. ಸರಿ ಆಯ್ತು ಹೇಳು, ಹೆಂಗಾದ್ರೂ ಮಾಡ್ಕೊಳ್ರಿ. ಪಾಪ ಇವತ್ತೆ ಬೇಜಾರಾತು. ಅದೇ ಫೋನ್ ಕಟ್ ಮಾಡ್ತು. ಯಾರಕ್ಕ ಫೋನ್ ಮಾಡಿದ್ದು? ಅತ್ತೆ ಫೋನ್ ಮಾಡಿತ್ತು ಕಣೆ ವರ್ಷಿತ. ಇವಾಗ ಏನಿಬ್ರಾಳು ಯಾವಾಗಲೂ ಬರೀ ಊರಿಗೆ ಹೋಗ್ತೀರಾ, ಇಲ್ಲಿ ಮಾಡಿ ಕರಿಲ್ಲ. ಅವ್ರ ತಂಗಿ ಬೇರೆ ಬಂದೈತಂತೆ, ಸುಮಿತ್ರಾ ಆಂಟಿ. ಅದಕ್ಕೇನೆ ಬಂದವ್ರೆ, ಇಲ್ಲಿ ಮಾಡಿ ಕರಿಲ್ಲ ಏನಿಲ್ಲ. ನೀವಿಬ್ರು ಊರಿಗೆ ಹೋಗಿ ಕುಕ್ಕಂತೀರಾ, ನಾವು ಯೋಟ್ ಮಾಡೋಣ ಹಂಗೆ ಹಿಂಗೆ ಅಂತ ಅತ್ತೆ ಸಿಟ್ಟಾಗ್ತಿತ್ತು ಕಣೆ. ಊರಿಗೆ ನೀನಾದರೂ ಹೋಗ್ತೀಯಾ? ನೀನೇ ಹೋಗಕ್ಕ ಅತ್ಲಾಗೆ. ನಾನೊಂದೆರಡು ದಿವಸ ಇದ್ದು ಹೋಗ್ತೀನಿ ಅತ್ಲಾಗೆ. ನನಗೂ ಬೇಜಾರತ್ಲಾಗ ಅಲ್ಲಿರೋಕ್ಕೆ. ನಾನೊಂದೆರಡು ದಿವಸ ಇರ್ತೀನಿ, ಹೋಗಿ ನೀನೇನೆ. ಬಿಡತ್ಲಾಗ ಮತ್ತೆ ಹಿಂಗೇನೆ ತೀರಾ 2 ದಿನ ಬಿಟ್ಟು ಹೋಗೋಕ್ಕಾಗುತ್ತೆ. ವರಲಕ್ಷ್ಮಿ ಹಬ್ಬ ಬೇರೆ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ನಮ್ಮೂರಲ್ಲಿ. ಹಬ್ಬ ಮುಗಿಸ್ಕೊಂಡು ಹೋಗೋಕ್ಕಾಗುತ್ತೆ ಬಿಡು. ಏನೋ ಸಿಟ್ಟಾಗೈತೆ ಅತ್ತಾಗೆ, ಏನು ಮಾಡೋಕ್ಕಾಗುತ್ತೆ. ನಾನೆಲ್ಲ ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ. ನೀನು ಗೌತಮ್ ಫೋನ್ ಮಾಡಿ ಹೇಳು. ಯಾಕಮ್ಮ, ಏನಾಯಿತು? ಅತ್ತೆ ಫೋನ್ ಮಾಡಿತ್ತು ಕಣಮ್ಮ. ಯಾವಾಗಲೂ ಬರೀ ನೀವು ಇಬ್ರಾಳು ಅಮ್ಮೆಯರ ಮನೆಗೆ ಹೋಗ್ತೀರಾ, ಇಬ್ರಾಳು ಅಕ್ಕ ತಂಗಿರು ಒಂದೇ ಸತಿ ಊರಿಗೆ ಹೋಗ್ತೀರಾ. ಒಬ್ರು ಹೋದ್ರೆ ಒಬ್ರು ಇರ್ತಾರೆ ಅಮ್ಮಂಗಿಲ್ಲ ಏನಿಲ್ಲ. ಇಬ್ರಾಳು ಒಂದೇ ಸತಿ ಹೋಗ್ತೀರಾ, ಇಲ್ಲಿ ಮಾಡಿ ಕರಿಲ್ಲ ಹಂಗೆ ಹಿಂಗೆ ಅಂತ ಅತ್ತೆ ಯಾವತ್ತ ಮಾತಾಡ್ತಿತ್ತು ಕಣಮ್ಮ. ಮತ್ತೆ ಇಬ್ರಾಳು ಬಂದರೆ ಅಕ್ಕನ ಕೈಲಿ ಆಗಲ್ಲ ಪಾಪ. ಅಲ್ಲೇನೆ ಎದ್ದಳ ಕಾಲು ಕುಕ್ಕಮ್ಮ ಕಾಲು ಸ್ವಲ್ಪ ದಪ್ಪ ಬೇರೆ ಇತ್ತಲ್ಲ ಅದಕ್ಕೆ. ನೀವು ಸುಮ್ಮತ್ತ ಯಾರನ್ನೊಬ್ರು ಬರಬೇಕು, ಯಾರನ್ನೊಬ್ರು ಅಲ್ಲಿರಬೇಕು. ಒಂತಡಿ ನೀನು ಬಂದ್ರೆ ಒಂತಡಿ ನೀನು ಬರ್ಬೇಕು ಕಣಮ್ಮ. ಅಲ್ಲ ಕಣಮ್ಮ, ಅದು ಹೆಂಗೆ ಅಕ್ಕ ತಂಗಿರಲ್ಲ ಒಂದ್ಸತಿ ಬಂದರೆ ಚೆನ್ನಾಗೇ ಕಣಮ್ಮ. ಅಕ್ಕ ಬಂದಳು ಅಂದ್ರೆ ನನಗೂ ಮನ್ಸು ತಡೆಯಲ್ಲ. ನಾನು ಇಲ್ಲಿ ಬಂದೈನಿ ಅಂದ್ರೆ ನನಗೂ ಮನ್ಸು ತಡೆಯಲ್ಲ. ಮಕ್ಕ ಊರಿಗೆ ಹೋಗಿ ನಾನು ಹೋಗ್ಬೇಕು, ಎಲ್ಲ ಅಲ್ಲಿರ್ತಾರೆ ಅಮ್ಮಂಗೆ ಆಗುತ್ತೆ. ಎಲ್ಲ ಒಂದೇ ತಡಿ ಬಂದರೆ ಚಂದ ಅಮ್ಮಂಗೆ ಆಗುತ್ತೆ. ಆದ್ರೆ ನಮ್ಮ ಅತ್ತಿಗೆ ಮಾಡ್ಕೊಂತಿ ಇನ್ನೇನೈತಮ್ಮ. ಎಲ್ಲ ಕೆಲಸ ಇನ್ನೇನು ಸ್ವಲ್ಪ ಒಂದಷ್ಟು ಪಾತ್ರೆ ತೊಳ್ಕೊಂಬೋದು, ಬಟ್ಟೆ ಇನ್ನೇನು ಇವ ಎಲ್ಲ ಒಗಿಬೇಡ ಕಣತ್ತೆ. ನಾವೆಲ್ಲ ಬಂದು ವಾಷಿಂಗ್ ಮಿಷಿನ್ಗೆ ಹಾಕ್ತೀವಿ ಅಂತ ಹೇಳಿರ್ತೀವಿ. ಸ್ವಲ್ಪ ಅಡುಗೆ ಮಾಡ್ಕೊಂಡು ಊಟ ಮಾಡೋಕೆ ಇದ್ದಾಗ ಮಾಡಿಕ್ತೀವಲ್ಲ, ಇಲ್ದಾಗ ಏನು ಮಾಡ್ಕೊಂಡು ತಿಂದ್ರೆ ಆಯ್ತಪ್ಪ. ಸ್ವಲ್ಪ ಹೆಂಗೆ ಮಾತಾಡಬಾರ್ದು ಸುಮ್ಕಿರ್. ಹೆಂಗನಾಗಲಿ ಯಾಕೆ ಬೇಕಮ್ಮ. ನೀನು ಹಂಗೆಲ್ಲ ಮಾತಾಡಬಾರ್ದು. ಅವ್ರು ಹೇಳ್ದಂಗೆ ಕೇಳಬೇಕು. ಇಲ್ಲ ಕಣಮ್ಮ, ನಾವಿಬ್ರು ಮಾತ್ರ ನಮ್ಮ ಅತ್ತೆಗೆ ವಿರುದ್ಧವಾಗಿ ಯಾವತ್ತೂ ಮಾತಾಡೋಕೆ ಹೋಗಿಲ್ಲ. ನಮ್ಮ ಅತ್ತೆ ಏನೇ ಅಂದ್ರೂ ಹೊಂದಿದ್ದೀವಿ. ನಮ್ಮ ಅತ್ತೆ ಏನು ಹೇಳುತ್ತೋ ತಿಂಡಿ ಅಡುಗೆ ಏನೇ ಆಗಲಿ ನಮ್ಮ ಅತ್ತೆ ಹೇಳಿರೋದೇ ಮಾಡಿರೋದು. ಇಷ್ಟು ದಿವಸ ಆಗೈತೆ. ನಮ್ಮ ಅತ್ತೆ ಮಾತ್ರ ಮೀರಿಲ್ಲ. ನಮ್ಗೆ ಎಷ್ಟು ಜನ ಎಷ್ಟು ಹೇಳ್ತಾರೆ ಗೊತ್ತಾ, ನಿಮ್ಮ ಅತ್ತೆ ಹಂಗೆ ಹಿಂಗೆ ಅಂತ ಹೇಳಿ. ನಮ್ಮ ಅಕ್ಕಪಕ್ಕದಗಳವರು, ನಮ್ಮ ಮನೆ ಪಕ್ಕ ಒಬ್ಬರು ಇದ್ದಾರ, ಅವ್ರಿಗೂ ಇವ್ರಿಗೂ ಆಗಲ್ಲ. ನಮ್ಮ ಅತ್ತೆಯವ್ರು ವಾರಗಿತ್ತಿ ಅವ್ರು ಸಿದ್ದಕ್ಕ ಅಂತೇಳಿ ಅವ್ರಿಗೂ ಹಂಗೆ. ಏನೇನು ನಮ್ಮ ಅತ್ತೆ ಕಂಡ್ರೆ ಒಂದು ಸ್ವಲ್ಪನೂ ಆಗಲ್ಲ. ಏನೇನೋ ಹೇಳ್ತಾರೆ, ಆದ್ರೆ ನಾವು ಕೇಳಲ್ಲ. ಆದರೆ ಇವಾಗ ನಮ್ಮ ಪಾಡಿಗೆ ನಾವಿದ್ದೀವಿ. ನಮ್ಮ ಮತ್ತೆ ಸಿಟ್ಟಾಗುತ್ತೆ. ಮತ್ತೆ ಮಾತಾಡೋಕೆ ಹೋಗ್ಬಾರ್ದು. ಯಾಕೆ ದೊಡ್ಡವ್ರು ಒಂದು ಮಾತು ಹೇಳ್ತಾರೆ, ನೀನು ಅನುಸರಿಸ್ಕೊಂಡು ಹೋಗ್ಬೇಕಣಮ್ಮ. ಇಬ್ಬರಳು ಅಷ್ಟೇನಿ. ಅನುಸರಿಸ್ಕೊಂಡು ಒಬ್ರಿಗೊಬ್ರು ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು. ಈಗ ಜಗಳ ಮಾಡ್ಕೊಂಡ್ರೆ ಅವ್ರು ನಿಮ್ಮ ವಾರ್ಗಿತ್ತಿ, ಅವರು ನಿಮ್ಮ ಅತ್ತೆಯವ್ರ ವಾರ್ಗಿತ್ತಿ ಆ ಅಮ್ಮನಿಗೆ ಮೊದಲೇ ಆಗಲ್ಲ. ನಿಮ್ಮ ಅತ್ತೆ ಕಂಡ್ರೆ ಉದ್ದಾಡಿದ್ರೆ ಸಾಕು ಅಂತ ಇಲ್ಲದೆಲ್ಲ ಹೇಳ್ಕೊಡ್ತಾರೆ. ಅದಕ್ಕೇನೆ ನೀನು ಸುಮ್ಮನೆ ತಲೆ ಕೆಡಿಸ್ಕೊಂಬಕೋಬೇಡ. ನಿಮ್ಮ ಪಾಡಿಗೆ ನೀವು ಚೆನ್ನಾಗಿರೋದು ಕಲೀರಿ ಅಷ್ಟೇನಿ. ವರ್ಷಿತಕ್ಕ ನೀನೇ ಹೋಗೆ ಇವಾಗ ಊರಿಗೆ. ನಾನು ಹೋಗಲ್ಲಮ್ಮ, ನೀನೇ ಹೋಗು. ನಾನು 1-2 ದಿವಸ ಇರ್ತೀನಿ. ನಾನು ವರಲಕ್ಷ್ಮಿ ಹಬ್ಬ ಮುಗಿಸ್ಕೊಂಡು ಹೋಗೋಣ ಅಂತ ಆಸೆಗಿದ್ದೆ. ನೀನೇ ಹೋಗೆ. ಹೋಗಿ ಅಕ್ಕ, ನಾನು ಹೋಗಲ್ಲ. ಯಾರತ್ಲಾಗೆ ಅಯ್ಯೋ, ಯಾರನ್ನೋ ಒಬ್ರು ಅನುಸರಿಸ್ಕೊಂಡು ಹೋಗ್ಬೇಕಮ್ಮ. ಯಾರನ್ನೊಬ್ರು ಅನುಸರಿಸ್ಕೊಂಡು ಹೋದ್ರೆ ಆಯಿತು. ಹೋಗಿ ಪಾಪ ಅವ್ರಿಗೂ ಪಾಪ ಆಗಲ್ಲ. ಅವ್ರ ತಂಗಿ ಬೇರೆ ಬಂದೈತೆ ಅಂತೀರಾ, ಹೋಗ್ರಿ ಯಾರನ್ನೊಬ್ರು. ಹೋಗಮ್ಮ ಸೀತಾ ನೀನೇ.
ಅಮ್ಮ ಇಲ್ಲ ಕಣಮ್ಮ ನಾನು ಹೋಗಲ್ಲ, ನಾನು ವರಲಕ್ಷ್ಮಿ ಹಬ್ಬ ಮುಗಿಸ್ಕೊಂಡು ಹೋಗ್ತೀನಿ. ನನಗೂ ಒಂಥರ ಬೇಜಾರು ಕಣಮ್ಮ, ಅಕ್ಕ ಇಲ್ಲಿದ್ರೆ ಇಬ್ಬರು ಹೋಗ್ಬೇಕು ಇಬ್ಬರು ಬರಬೇಕು ಅನಿಸುತ್ತೆ. ಬೇಜಾರು, ಇವಳೇ ಹೋಗ್ಲೇಳು ಬಿಡತ್ಲಾಗೆ, ಏನು ಮಾಡೋಕ್ಕಾಗಲ್ಲ. 2 ದಿವಸ ಶನಿವಾರ ದಿವಸ ಹೋಗೋಕ್ಕಾಗುತ್ತೆ, ಶನಿವಾರಲ್ಲ ಭಾನುವಾರಲ್ಲ ಯಾವಾಗಲೂ ಇದ್ದಿದ್ದೇನೆ, ಇನ್ನೇನು ಸುಮ್ಮನಿದ್ದ ಆಯ್ತು. ಯಾತ ಮಾತಾಡ್ದಂಗೆ ಶುಕ್ರವಾರ ಇನ್ನೇನು ಅತ್ತೆ ಹಬ್ಬ ಇತ್ತಾ, ಅಮ್ಮ ಬೇಡ ಹೋಗ್ಬೇಡ್ರಿ ಅಂತ ಹೇಳ್ತು ಅಂತ ಹೇಳೋಕ್ಕಾಗುತ್ತೆ, ಸುಮ್ಕಿರು ಇನ್ನೇನು ಮಾಡೋಕ್ಕಾಗುತ್ತೆ, ಹಬ್ಬ ಮುಗಿಸ್ಕೊಂಡೆ ಹೋಗೋಣ. ಅಲ್ಲ ಮತ್ತೆ ಸಿಟ್ಟಾಗುತ್ತೋ ಏನೋ ಅತ್ತೆ. ಕಣಮ್ಮ, ಅವ್ರು ಫೋನ್ ಮಾಡಿದ್ಮೇಲೂ ನಾವು ಹೊರ್ತ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಬೈತಾರೆ. ಹೋಗ್ಬೇಕಣಮ್ಮ, ಹೋಗ್ರಿ ಯಾರನ್ನೊಬ್ರು, ಅವಳನ್ನೇ ಕಳ್ಸಮ್ಮ. ನಾನು ಹೋಗಲ್ಲ, 1-2 ದಿವಸ ಇರ್ತೀನಿ, ಪಾಪ ಬೇರೆ ಇದ್ದಾನೆ, ಪಾಪನ ಕರ್ಕೊಂಡತ್ಲಾಗೆ ಹೆಂಗೆ ಹೋಗೋಣ, ಇವಳನ್ನೇ ಕಳಿಸು. ಹೋಗಿ ನಾನು ಹೋದ್ರೆ ನಾನೆಲ್ಲ ಒಬ್ಬಳೇ ಮಾಡ್ಬೇಕು ಅತ್ಲಾಗೆ. ನಾನು ಹೋಗಲ್ಲಪ್ಪ, ನಾನು ಡ್ಯೂಟಿಗೆ ಹೋಗ್ಬೇಕು, ಕೆಲಸ ಇರುತ್ತೆ. 1-2 ದಿವಸ ಇದ್ದು ಹೋಗೋಣ ಅಂತ ಬಂದರೆ ಯಾವುದಾದ್ರೂ ಒಂದು ಬರುತ್ತಪ್ಪ. ಭಾನುವಾರಲೇ ಹೋಗ್ತೀನಿ ಬಿಡಮ್ಮ, ಏನಾಗಲ್ಲ, ಇಬ್ಬರು ಒಂದೇ ಸತಿ ಹೋಗ್ತೀವಿ. ಯಾವಾಗಲೂ ಅವ್ರು ಸೀತಮ್ಮ ಇಬ್ಬರು ಬಂದವ್ರೆ. ಅವ್ರು ನೆನ್ನೆ ಸಾಯಂಕಾಲ ಬಂದರು ಕಣೆ ಬಗ್ಗೆಮ್ಮ. ಬಾ, ಅವರು ವರಲಕ್ಷ್ಮಿ ಹಬ್ಬ ಅಲ್ಲ, ಅದಕ್ಕೆ ಬಂದವ್ರೆ. ಅವ್ರ ಅತ್ತೆರ ತಂಗಿ ಬೇರೆ ಬಂದೈತಂತೆ, ಅದಕ್ಕೆ ಅವ್ರ ಅತ್ತೆ ಫೋನ್ ಮಾಡಿತ್ತು ಯಾರನ್ನೊಬ್ರು ಬರ್ರಮ್ಮ ಅಂತ. ಹೋಗ್ರಿ ಅಂದೆ, ಇಬ್ಬರು ಹಬ್ಬ ಮುಗಿಸ್ಕೊಂಡು ಹೋಗಿ ಬಂದವ್ರೆ. ಅತ್ತೆ ಹಬ್ಬ ಮುಗಿಸ್ಕೊಂಡು ಹೋಗ್ತಾರೆ ಕಣೆ. ಅವ್ರ ಅತ್ತೆ ಕೈಲಿ ಆಗಲ್ಲ ಪಾಪ ಕೆಲಸ ಮಾಡ್ಕೊಂಬಕ್ಕೆ. ಆಗಲ್ಲ ಹೇಳಿ ಪಾಪ, ಅಕ್ಕನ ಸ್ವಲ್ಪ ದಪ್ಪ ಐತಲ್ಲ, ಎದ್ದಳ ಕಾಲ್ಕೋಕಮ್ಮಕ್ಕಾಗಲ್ಲ. ಅಕ್ಕ ತಂಗಿಯರಂದ್ಮೇಲೆ ಒಂದೇ ತಡಿ ಬರಬೇಕು ಹೋಗ್ಬೇಕು. ಅಕ್ಕ, ಇವಳೇನಾನು ಬಂದ್ರೆ ನಾನೇ ಮನಸ್ಸು ತಡೆಯಲ್ಲ. ನಮ್ಮ ವರ್ಷಿತ್ ಹೋಗಿ ಅವಳೇ ನಾನು ಹೋಗ್ಬೇಕು ಅಮ್ಮಂಗಾಗುತ್ತೆ. ನಾನೇನಾನು ಬಂದರೆ ಇವಳಿ ಮನಸ್ಸು ತಡೆಯಲ್ಲ. ಇಬ್ಬರು ಒಂದೇ ಸತಿ ಬರಬೇಕು, ಮತ್ತಿಬ್ಬರು ಒಂದೇ ಸತಿ ಹೋಗ್ತೀರ ಅಂಬತ್ತಿ. ಏನು ಮಾಡೋಕ್ಕಲ್ಲ ಕಣಕ್ಕ, ಅಕ್ಕ ತಂಗಿಯರು ಒಂದೇ ಮನೆಗಳವ್ರು ಅಂದಮೇಲೆ ಹಿಂಗೇನು ಒಂದೇ ಸತಿ ಬರಬೇಕು ಹೋಗ್ಬೇಕು. ಒಬ್ರಿಗೊಬ್ರು ಅನುಸರಿಸ್ಕೊಂಡು ಹೋದ್ರೆ ಆಯ್ತಮ್ಮ. ಒಂದು ತಡಿ ನೀನು ಬರೋದು ಒಬ್ರಿಗೊಬ್ರು ಹಿಂಗೆ ಅನುಸರಿಸ್ಕೊಂಡು ಹೋಗ್ಬೇಕು. ಬಾರಕ್ಕ ಕೂತ್ಕ ಬಾ. ಹೆಂಗತ್ತ ಶಾಂತಕರ ಮನೆ ಆತಪ್ಪ. ಆತ್ಕಂಡು ಬಗ್ಗೆ ಮೀನಂದು ಈಟ್ರಾಗೈತೆ, ದುಡ್ಡು ಅನ್ಸೋದೇ ಕಣೆ ಕಷ್ಟ. ಆದರೆ ನಾವು ಕಷ್ಟ ಬೀಳೋದು, ನಾವು ಟೆನ್ಷನ್ ತಮ್ಮದು ಗೊತ್ತಾಗಲ್ಲ ಜನಗಳಿಗೆ. ಶಾಂತಮ್ಮರ ಮನೆ ಕಟ್ತಾ ಇದ್ದಾರೆ ಅಂತೇಳಿ ಜನ ಹೊಟ್ಟೆ ಉರ್ಕೊಂತಾರೆ ಊರಾಗಿ. ನಾವೆಷ್ಟು ಕಷ್ಟ ಬೀಳ್ತೀವಿ ಎಂಬುದು ಗೊತ್ತಿಲ್ಲ ಕಣೆ ಭಾಗ್ಯಮ್ಮ. ಹಂಗೆ ಕಣಕ ಜನಕ್ಕೇನು ಮಾತಾಡ್ತಾರೆ, ನನ್ನ ಹಂಗೆ ಭಾಗ್ಯಮ್ಗೇನು ಕಮ್ಮಿ ಆಗೈತಿ ಅಂತಾರೆ. ನಾನು ಹೆಂಗೋ ನಿಮ್ಮ ಬಾಯಾರಿಕೆಯಿಂದ ಹಂಗೆ ಆದರೆ ಸಾಕು ಅಂತೀನಿ. ಹಂಗೆ ಹಿಂಗೆ ಅಂತಾರೆ. ಹೆಂಗೆ ನಿಮ್ಮ ಬಾಯಾರಿಕೆಯಿಂದ ಹಂಗೆ ಆದರೆ ಸಾಕಪ್ಪ, ಹಂಗೆ ಆಗ್ಲಪ್ಪ ಅಂತ ಹೇಳ್ತೀನಿ, ಸುಮ್ಮನೆ ಆಗ್ತೀನಿ ಹಂಗೆ. ಏನು ಮಾಡೋಕ್ಕಲ್ಲ, ಜನ ಹಿಂಗೆ ಮಾತಾಡ್ತಾರೆ. ನಮ್ಗೆ ಕಷ್ಟ ಬೀಳೋದು ನಮಗೆ ಗೊತ್ತಿರುತ್ತಕ್ಕ. ನೀವೆಷ್ಟು ಕಷ್ಟ ಬೀಳ್ತೀರಾ, ನೀವೆಷ್ಟು ಕಷ್ಟಪಟ್ಟು ಎಲ್ಲನ ಟೆನ್ಷನ್ ತಗೊಂಡು ಅವ್ರ ಇಸ್ಕೊಂಡು ಮಾಡ್ತೀರಾ, ಅದು ಗೊತ್ತಾಗಲ್ಲ ಬಿಡು, ಏನು ಮಾಡೋಕ್ಕಾಗಲ್ಲ. ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಅಲ್ಲ ಕಣಕ್ಕ, ನಿಮ್ಮ ದೀಕ್ಷನ್ ವಿರುದ್ಧವಾಗಿ ಅವಳು ಕಂಪ್ಯೂಟರ್ ಸೆಂಟರ್ ಮಾಡಿದಾಳಂತೆ. ನೋಡಮ್ಮ, ಬರೀ ಹಿಂಗೆ ನಮ್ಗೆ ವಿರುದ್ಧ ಆಗದೆ ಕಣೆ ಭಾಗ್ಯಮ್ಮ. ಯಾರನ್ನ ಹಿಂಗೆ ಬರೀ ನಮ್ಗೆ ವಿರುದ್ಧವಾಗದೆ. ನೋಡಾಲೇನೆ ನನ್ನ ಮಗಳಿಗೆ ವಿರುದ್ಧವಾಗಿ ಕಂಪ್ಯೂಟರ್ ಸೆಂಟ್ರ್ ಅವಳು ಮಾಡ್ಯಾಳೆ. ಹಿಂಗೆ ಬರೇ ಯಾತನ ಒಂದು ಎಡವಟ್ಟು ಕಣೆ ನಮ್ಗಂತೂ. ನನ್ನ ಮಗಳು ಬಿಡತ್ತ ಯಾತ ಒಂದು ಹುಡ್ಕೊಂಡು ಹೆಂಗೆ ಇರ್ತಾಳೆ, ಗಂಡಿಲ್ಲ ಅಂತ ನಾವಿದ್ದರೆ ಜನ ಅದನ್ನ ಬೇರೆ ಅಂಬ್ತಾರೆ. ಅಯ್ಯೋ ನಿನ್ನ ಮಕ್ಳು 3 ಗೌರ್ಮೆಂಟ್ ಕೆಲ್ಸಕ್ಕೆ ಸೇರಿರು, ಅವಳದ್ದು ಯಾತು ಇಲ್ಲ, ಅವಳೇ ಕೆಲ್ಸಕ್ಕೆ ಸೇರಲಿಲ್ಲ ಅಂತಾರೆ. ಅವಳು ಹತ್ತು ಕರ್ದ ಬೇಜಾರಾಗ್ತಾಳೆ. ಬಿಡ ಮತ್ತೆ ಹೋಗ್ಲಿ ಅಂತ ನಾನು ಇನ್ನೇನು ಮಾಡೋಣ. ಅವಳಣೆ ಬರ್ದಾಗಿಲ್ಲದ ಯಾರನ್ನ ಅಂತಾರೆ ಅಂತ ಹೇಳಿ ನಾವು ಬೇಜಾರಾಗಬೇಕಾಗುತ್ತೇನೆ ಭಾಗ್ಯಮ್ಮ. ಬಿಡು, ಹಣೆ ಬರ್ದಾಗಿಲ್ಲದ್ದೇನು. ಅವಳ ಪಾಪ ಅವಳ ಜೀವನ ಹಂಗೆ ಆಗ್ಬೇಕು ಅಂಬೋದೈತೆ, ಆಗೈತಿ, ಇನ್ನೇನು ಮಾಡೋಕ್ಕಾಗಲ್ಲ ಬಿಡು. ಹೆಂಗಾತ ಆಗೋಯ್ತಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ನಾನು ವರ್ಷಿತ ಒಂದೇ ಸತಿ ಬಂದರೆ ನಮ್ಮ ಅತ್ತೆಗೆ ಅಲ್ಲಿ ಕೆಲಸ ಮಾಡೋರಿಲ್ಲ ಅಂತ ನಮ್ಮ ಅತ್ತೆಗೆ ಕೋಪ ಬಂದೈತಿ. ಅಲ್ಲ ಏನು ಮಾಡಲಿ, ನಾನು ಬಂದರೆ ಅವಳಿಗೆ ಮನಸ್ಸು ತಡೆಯಲ್ಲ, ಅವಳು ಬಂದರೆ ನನಗೆ ಮನಸ್ಸು ತಡೆಯಲ್ಲ. ಹಿಂಗೆ ಇಬ್ಬರು ಒಬ್ರಿಗೊಬ್ರು ನೀನು ಹೋಗು ನಾನು ಹೋಗು ಅಂತ ಹೇಳಿ ಅವಳು ಬಿಡತ್ಲಾಗೆ ಯಾರು ಹೋಗ್ತಾರೆ. ಇವಾಗ ವರಲಕ್ಷ್ಮಿ ಹಬ್ಬ ಮುಗಿಸ್ಕೊಂಡು ಹೋಗೋಣ ಹಬ್ಬಕ್ಕಂತ ಬಂದಿದ್ದೀವಿ ಅಂತ ಹೇಳ್ತಾ ಇದ್ದಾಳೆ ಅವಳು. ನೋಡೋಣ ಅದೇ ಹೆಂಗ ಮುಗಿಸ್ಕೊಂಡೆ ಹೋಗ್ತೀವಿ. ಏನೋ ಸಿಟ್ಟಾಗೈತೆ, ನೀನು ಹೋದ್ಮೇಲೆ ಹೇಳಿದ್ರೆ ಆತತೆ ಹಬ್ಬ ಮುಗಿಸ್ಕೊಂಡು ಹೋಗೋಣ ಅಂತ ಸುಮ್ಮನಾದಿ ಕಣತೆ ಅಂತ ಹೇಳಿ ಹೇಳಿದ್ರಾಯ್ತು. ನೋಡ್ತಾ ಇರ್ರಿ, ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.